ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ಸಂಜೆ ಟೀನೆಲ್ಲ ಕುಡಿದು ದೀಪನೆಲ್ಲ ಹಚ್ಚಿದ ಮೇಲೆ ಇವತ್ತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಯಾವಾಗಲೂ ಒಂದೇ ಥರ ಚಪಾತಿ ಹಾಗೆ ರೊಟ್ಟಿ ಮಾಡ್ತಾ ಇರ್ತೀನಲ್ವ, ಇವತ್ತೇನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿರೋಂತಹ ರೆಸಿಪಿ ಮಾಡಿದ್ರೆ ಆಯಿತು ಅಂದ್ಕೊಂಡು ಇಲ್ಲಿ ಯೋಚನೆ ಮಾಡ್ಕೊಂಡು ಇವತ್ತು ಮೊಟ್ಟೆ ಗ್ರೇವಿ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಮೊಟ್ಟೆನ ಮೊದಲಿಗೆ ಬೇಯಿಕಿಟ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಕಿಟ್ಕೊಂಡ್ಮೇಲೆ ಮೊಟ್ಟೆ ಗ್ರೇವಿಗೆ ಏನೇನು ಬೇಕು ನೋಡಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ಇವತ್ತು ಹೈದ್ರಾಬಾದಿ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್ ಆಗಿರುತ್ತೆ ಈ ರೆಸಿಪಿ ಮಾತ್ರ. ನೀವು ಈ ರೆಸಿಪಿನ ಪರೋಟ ಹಾಗೆ ದೋಸೆ, ತಂದೂರಿ ರೋಟಿ ಅದಕ್ಕೆಲ್ಲನೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಇಲ್ಲಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಅದೆಲ್ಲ ಏನು ಬೇಕು ನೋಡಿ ಅದನ್ನು ಕಟ್ ಮಾಡ್ಕೊತ ಇದ್ದೀನಿ. ಹಾಗೆ ಇವತ್ತು ಈರುಳ್ಳಿ ಒಂದು ಸ್ವಲ್ಪ ತುಂಬ ಕಾಕಿದ್ವು, ಕಟ್ ಮಾಡೋದು ಇನ್ನು ಬರೀ 2 ಭಾಗ ಮಾತ್ರ ಕಟ್ ಮಾಡಿದ್ದಷ್ಟೇ. ಕಣ್ಣಲ್ಲಿ ನೀರು ಬಂದುಬಿಡ್ತು. ಎಷ್ಟು ಖಾರ ಇದ್ವು ಅಂದರೆ ಅಪ್ಪ, ಈ ಈರುಳ್ಳಿ ಕಟ್ ಮಾಡೋದಂದ್ರೆ ಒಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ, ಏನು ಮಾಡೋದು ಅಂತೇಳಿ. ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾದ ನಂತರ ಮೊಟ್ಟೆನೂ ಸಹ ಬೇಯಕ್ಕಿಟ್ಟಿದ್ದಲ್ಲ, ಮೊಟ್ಟೆನೂ ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಅದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ರೆಡಿ ಆದ ನಂತರ ಫಸ್ಟಿಗೆ ಹಿಟ್ಟು ಕಲಸಿಟ್ಕೊಂಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಹಿಟ್ಟನ್ನು ಸಹ ಕಲಸಿಟ್ಕೊತಾ ಇದ್ದೀನಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಮೊದಲಿಗೆ, ಬೇಡ ಇರು ಯಾವಾಗಲೂ ಚಪಾತಿ ಮಾಡ್ತೀನಲ್ಲ, ಇವತ್ತು ತಂದೂರಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಇವತ್ತು ತಂದೂರಿ ರೊಟ್ಟಿನ ಮಾಡ್ತಾಯಿದ್ದೀನಿ. ನಾನು ಈ ರೆಸಿಪಿನ ಮೊದಲಿಗೆ ಟ್ರೈ ಮಾಡಿದ್ದೆ, ಆದರೆ ಮೈದಾ ಹಿಟ್ಟಲ್ಲಿ ಮಾಡಿದ್ದೆ. ಮೈದಾ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು, ಆದರೆ ಆರೋದ್ಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಗೋಧಿ ಹಿಟ್ಟಲ್ಲಿ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಇಲ್ಲಿ ಮೊಟ್ಟೆನ ಸುಲಿತಾ ಇದ್ದೆ. ಆ ಟೈಮಿಗೆ ಬಂದು ನನ್ನ ಮಗ ಅಮ್ಮ ಪೆನ್ಸಿಲ್ ಬೇಕು, ಅಮ್ಮ ಎರೇಸರ್ ಬೇಕು ಅಂತ ಕೇಳ್ತಾನೆ ಇರ್ತಾನೆ. 15 ದಿನಕ್ಕೊಂದು ಪೆನ್ಸಿಲು, 15 ದಿನಕ್ಕೊಂದು ಪೆನ್ನು ಕೊಡಿಸ್ತಾ ಇರ್ತೀನಿ ಅವನಿಗೆ. ಅಂದರೆ ಅವ್ರಿಗೆ ಜೆಲ್ ಪೆನ್ನೆಲ್ಲ ಬರೀಬೇಕು ಅಂತ ಏನೋ ಹೇಳಿದಾರಂತೆ. ಈ ಜೆಲ್ ಪೆನ್ ಹೆಂಗೆ ಅಂದರೆ ಒಂದು 10-15 ಪೇಜ್ ಬರೋ ತಕ್ಷಣ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಅದೇ ಹೇಳ್ತಾ ಇದ್ದೆ ನಾನು, ಯಾವಾಗ ನೋಡಿದ್ರು ಪೆನ್ನು 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 ಅಂತ ಇರ್ತೀಯ, ಅದು ಎಷ್ಟಾದರೂ ಬರಿತೀಯ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ. ನಾನು ಏನಮ್ಮ ಮಾಡಲಿ, ಅಷ್ಟು ಹೋಮ್ವರ್ಕ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೆ. ಇವತ್ತು ಕೊಡ್ಸಲ್ಲ, ನಾನು ಹೆಂಗೆ ಬರಿತೀಯ ಬರಿ ಹೋಗು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊತಾ ಇದ್ದೀನಿ. ಈ ಮಕ್ಕಳೇ ಹಾಗೆ, ಏನು ಮಾಡೋಕ್ಕಾಗಲ್ಲ. ಪೆನ್ಸಿಲು ಎರೇಸರು ಒಟ್ಟಲ್ಲಿ ಹೋಮ್ವರ್ಕ್ ಮಾಡೋದ್ರಿಂದ ಸ್ವಲ್ಪ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂದರೆ ಅವ್ರು ಏನಾದರೂ ನೆವ ಇಟ್ಕೊಂಡು ಬಂದುಬಿಡ್ತಾರೆ ನನ್ನ ಹತ್ರಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಗದರಿಸ್ಬಿಟ್ಟು ಅವರಿಗೆ ಹೋಮ್ವರ್ಕ್ ಮಾಡೋಕ್ಕೆ ಕೂರಿಸಿ ಇಲ್ಲಿ ನಾನು ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ. ಇನ್ನು ಇಲ್ಲಿ ತಂದೂರಿ ರೊಟ್ಟಿ ಮಾಡೋದಕ್ಕೆ 2 ಕಪ್ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. ಅದು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ ಅನ್ನಲ್ವ, ಹಾಗಾಗಿ ಇನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನು ಸಕ್ಕರೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲಿ ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನೀವು ಇಲ್ಲಿ ಅಡುಗೆ ಸೋಡಾ ಅಥವಾ ಈನೋನು ಸಹ ಸೇರಿಸ್ಕೋಬಹುದು. ಇನ್ನು ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಇಲ್ಲಿ ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ. ಈ ಹಿಟ್ಟು ಹೇಗೆ ಅಂದರೆ ತುಂಬ ತೆಳುವಾಗಿರ್ಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಒಂದು ಹದದಲ್ಲಿ ಇರಬೇಕು ನಮಗೆ. ಅಂದರೆ ಚಪಾತಿ ಲಟ್ಟಿಸ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಆ ಥರ ಇಲ್ಲಿ ಹಿಟ್ಟನ್ನ ಕಲಸಿ ಇಟ್ಕೊತಾ ಇದ್ದೀನಿ. ಹಿಟ್ಟು ಕಲಸಿ ಇಟ್ಬಿಟ್ರೆ ನೆನೆದು ಬಿಡುತ್ತೆ, ನಾನು ಗ್ರೇವಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದ್ಕೊಂಡು ಇಲ್ಲಿ ಮೊದಲಿಗೆ ಹಿಟ್ಟನ್ನ ಕಲಸಿ ಇಟ್ಕೊತಾ ಇದ್ದೀನಿ. ರುಚಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಇದರದ್ದು ರೆಸಿಪಿ ಇನ್ನೊಂದ್ಸರಿ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದ್ಸರಿ ನಿಮಗೆ ಡೀಟೇಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಆಲ್ರೆಡಿ ನಾನು ಮೈದಾ ಹಿಟ್ಟಲ್ಲಿ ಮಾಡಿರೋದ್ರಿಂದ ಇವತ್ತೇನು ಈ ರೆಸಿಪಿನ ಇದರಲ್ಲಿ ಡೀಟೇಲಾಗಿ ನಾನಿಲ್ಲಿ ತೋರಿಸ್ಕೊಡ್ತಾ ಇಲ್ಲ. ಇನ್ನು ಹಿಟ್ಟೆಲ್ಲ ಕಲಸಿ ನಾನು ಇಟ್ಮೇಲೆ ಮೊಟ್ಟೆ ಗ್ರೇವಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ತವಾನ ಬಿಸಿಗೆ ಇಟ್ಕೊಂಡು ಎಣ್ಣೆ ಕಾದಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಜೀರಿಗೆ ಪುಡಿ ಹಾಕ್ಕೊತಾ ಇಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ ನಂತರ 1 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ನಾವೇನಾದ್ರು ಹೈದ್ರಾಬಾದಿ ಸ್ಪೆಷಲ್ ಏನಾದ್ರು ಮಾಡ್ತಾಯಿದ್ದೀವಿ ಅಂದರೆ ಮಸಾಲ ಒಂದು ಸ್ವಲ್ಪ ಮೈಲ್ಡಾಗಿರಬೇಕು. ಇವಾಗ ನಮ್ಮ ಕಡೆ ನಾವು ಚಿಕನ್ ಅದೆಲ್ಲ ಮಾಡಿದಾಗ ಮಸಾಲೆ ಜಾಸ್ತಿ ಹಾಕ್ತೀವಲ್ವ, ಇದಕ್ಕೆಲ್ಲ ಜಾಸ್ತಿ ಮಸಾಲೆ ಇರಬಾರ್ದು, ಮೈಲ್ಡಾಗಿರಬೇಕು. ಅಂದರೆ ಮಸಾಲ ಹಾಕಿರಬೇಕು, ಹಾಕ್ತಾ ಇರೋ ಥರ ಇರಬೇಕು, ಆ ಥರ ಇರಬೇಕು ಈ ಥರ ರೆಸಿಪಿಗಳಿಗೆ. ಹಾಗಾಗಿ ಎಲ್ಲ ಒಂದು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಖಾರಕ್ಕೆ 3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಈರುಳ್ಳಿ ಜೊತೆಗೆ 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು 1 ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಇವಾಗ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊತಾ ಇದ್ದೀನಿ. 1 ಚಕ್ಕೆ, 1 ಮರಾಠ ಮೊಗ್ಗು, 1 ಕಲ್ಲುವು, 3 ಲವಂಗ, 1 ಇಂಚ್ ಆಗೋಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ನೋಡಿ. ಈ ಥರ ಆದರೆ ಇದು ಇವಾಗ ಪೂರ್ತಿಯಾಗಿ ಫ್ರೈ ಆಯಿತು ಅಂತ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ನಾನಿಲ್ಲಿ ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪುದೀನ ಏನು ಹಾಕ್ಕೊತಾ ಇಲ್ಲ, ನಿಮಗೆ ಪುದೀನ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ನಾನೇನು ಹಾಕ್ಕೊತಾ ಇಲ್ಲ. ಇನ್ನು ಇದನ್ನ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ನಾನೇನು ಇಲ್ಲಿ ನೀರೇನು ಸೇರಿಸಿಲ್ಲ, ಯಾಕಂದರೆ ಟೊಮೆಟೊ ಹಾಗೆ ಈರುಳ್ಳಿಯಲ್ಲಿ ನೀರಿನ ಅಂಶ
ನೀರಿನಂಶ ಇರುತ್ತಲ್ವ, ಹಾಗಾಗಿ ಮತ್ತೆ ನಾನು ನೀರನ್ನು ಸೇರ್ಸೋಕೆ ಹೋಗಿಲ್ಲ. ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಯಾವ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ ಅಂತ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಅದೇ ಪ್ಯಾನೇ ತೊಗೊಂಡಿದ್ದೀನಿ. ನಾನೇನು ಪ್ಯಾನ್ ಏನು ವಾಶ್ ಮಾಡ್ಕೊಂಡಿಲ್ಲ, ಯಾಕಂದರೆ ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಹುರಿದಿರೋದ್ರಿಂದ ಅದೇ ಎಣ್ಣೆ ಇರುತ್ತಲ್ವ ಅಂತ ಹೇಳ್ಬಿಟ್ಟು. ಇನ್ನು ಅದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇನ್ನು ನಾವು ಆವಾಗಲೇ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಿ ನೋಡಿ, ಅದನ್ನು ಒಂದು ಸೈಡಿಗೆ ಮಾತ್ರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋಂತಹ ಮಸಾಲೆ ನೀಟಾಗಿ ಮೊಟ್ಟೆಗೆ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಒಂದು ಸೈಡ್ ಮಾತ್ರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿನೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಜಾಸ್ತಿ ಫ್ರೈ ಆಗಿಬಿಟ್ರೆ ಆ ಮೊಟ್ಟೆ ರಬ್ಬರ್ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೇಲ್ಗಡೆ ಆಗುತ್ತೆ ಅನ್ನೋಂತಹ ಟೈಮಲ್ಲಿ ತೆಗೆದುಬಿಡ್ಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಉಪ್ಪನ್ನ ಸೇರಿಸಿರಲಿಲ್ಲ, ಹಾಗಾಗಿ ಈ ಟೈಮಲ್ಲಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡಿದ್ದೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಯಾವ ಥರ ಫ್ರೈ ಮಾಡಿದ್ದೀನಿ ಅಂತ. ಈ ಥರನೇ ಆಗಬೇಕು. ನೀವು ಜಾಸ್ತಿ ಫ್ರೈ ಮಾಡಿಬಿಟ್ರೆ ರಬ್ಬರ್ ಥರ ಆಗುತ್ತೆ, ತಿನ್ನುವಾಗ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಮತ್ತು ಇವಾಗ ಮೊಟ್ಟೆಯನ್ನೆಲ್ಲ ತೆಗೆದುಬಿಟ್ಟು ಒಂದು ತಟ್ಟೆಗೆ ಇವಾಗ ಅದೇ ಪ್ಯಾನಿಗೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಒಂದೇ ಒಂದು ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ನೀವು ಪಲಾವ್ ಎಲೆನ ರುಬ್ಬೋದಕ್ಕೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ರುಬ್ಬೋದಕ್ಕೆ ಸೇರಿಸಲಿಲ್ಲ, ಅದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಒಂದು ಈರುಳ್ಳಿನೂ ಸಹ ಕಟ್ ಮಾಡಿ ಸೇರಿಸ್ಕೋಬೋದು. ನಾನು ಏನು ಹಾಕ್ಕೊಂಡಿಲ್ಲ, ರುಬ್ಬೋದಕ್ಕೆ ಏನು ಹಾಕಿದ್ದೀನಲ್ವ ಅಷ್ಟೇ ಸಾಕು ಅಂತ ಎಕ್ಸ್ಟ್ರಾ ಮತ್ತು ಈರುಳ್ಳಿ ಟೊಮೆಟೊ ಏನು ಸೇರಿಸ್ಕೊತಾ ಇಲ್ಲ. ಇನ್ನು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಎಣ್ಣೆ ಕಾದಾದ ನಂತರ ಆ ಮಸಾಲಾನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ಹಂತದಲ್ಲಿ ಗ್ರೇವಿ ಎಷ್ಟು ಬೇಕು ನೋಡಿಬಿಟ್ಟು ನೀವು ಇಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ಇಲ್ಲೊಂದು 6 ಮೊಟ್ಟೆ ತೊಗೊಂಡಿರೋದ್ರಿಂದ ನನಗೇನು ಗ್ರೇವಿ ಜಾಸ್ತಿ ಬೇಕಾಗಿರಲಿಲ್ಲ, ಹಾಗೆ ಒಂದೇ ಟೈಮ್ಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು 1/4 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ ನಾನು ಜೀರಿಗೆ ಪುಡಿನ ಸೇರಿಸ್ಕೊತಾ ಇಲ್ಲ, ಹಾಗಾಗಿ ಮಸಾಲೆ ಹುರಿಯುವಾಗಲೇ ಒಂದು ಸ್ವಲ್ಪ ಜಾಸ್ತಿ ಜೀರಿಗೆನ ಸೇರಿಸ್ಕೊಂಡಿದ್ದೆ ನಾನು. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಖಾರದ ಪುಡಿನೂ ಅಷ್ಟೇ ಜಾಸ್ತಿ ಸೇರಿಸ್ಕೊಂಡಿಲ್ಲ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದು ಖಾರ ಇರುತ್ತೆ. ಮತ್ತು ನಾವು ಖಾರದ ಪುಡಿ ಸೇರಿಸ್ಕೊಂಡ್ಬಿಟ್ರೆ ಕಲರು ಚೇಂಜ್ ಆಗಿಬಿಡುತ್ತೆ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಜಾಸ್ತಿನೂ ಸೇರಿಸ್ಕೊಳ್ಳೋಕೆ ಹೋಗಿಲ್ಲ ಅಚ್ಚ ಖಾರದ ಪುಡಿನ. ಹಾಗೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕುದೀತಾ ಇದೆ ಅಂತ. ಈ ಥರ ಕುದ್ದಾದ ನಂತರ ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು ಹಾಗೆ ಫ್ರೆಶ್ ಕ್ರೀಮು. ಮೊಸರನ್ನ ಸೇರಿಸ್ಕೊಂಡು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಿಸಿಗೆ ಮೊಸರು ಬೇಗ ಒಡೆದೋಗ್ಬಿಡುತ್ತೆ, ಹಾಗಾಗಿ ಹಾಕಿದ ತಕ್ಷಣ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಬನ್ನಿ. ಆವಾಗ ಒಂಥರ ಕ್ರೀಮಿ ಸ್ಟ್ರಕ್ಚರಲ್ಲಿ ಬಂದುಬಿಡುತ್ತೆ ನಮಗೆ ಈ ಗ್ರೇವಿ. ಹಾಗಾಗಿ ಇನ್ನು ಮೊಸರು ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಮತ್ತು ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇವಾಗ ಇದಕ್ಕೆ ನಾವೇನು ಮೊದಲಿಗೆ ಹುರಿದಿಟ್ಕೊಂಡಿದ್ವಿ ನೋಡಿ ಮೊಟ್ಟೆನ, ಆ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆನ ಸೇರಿಸ್ಕೊಂಡು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಇದು ಮೊಟ್ಟೆ ಜೊತೆಗೆ ಕುದಿಬೇಕು, ಯಾಕಂದರೆ ಹಾಕಿರೋಂತಹ ಮಸಾಲ ಸಹ ನೀಟಾಗಿ ಮೊಟ್ಟೆಗೆ ಹಿಡ್ಕೋಬೇಕು. ಹಾಗಾಗಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ಬಿಡೋಣ. ಒಂದು 5 ನಿಮಿಷ ಆದ ನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಕಸ್ತೂರಿ ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ನೀವು ಹುರಿದೇ ಸೇರಿಸ್ಕೋಬೇಕು ಅಂತೇನಿಲ್ಲ, ಹಸಿ ಕಸ್ತೂರಿ ಮೆಂತ್ಯನೂ ಸಹ ಸೇರಿಸ್ಕೋಬೋದು. ನಾನು ಹುಳ ಆಗುತ್ತೆ ಅಂತೇಳ್ಬಿಟ್ಟು ಕಸ್ತೂರಿ ಮೆಂತ್ಯನ ಹುರಿದ್ಬಿಟ್ಟೆ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಇಷ್ಟ ಆದರೆ ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ಹೈದರಾಬಾದಿ ಮೊಟ್ಟೆ ಗ್ರೇವಿ ರೆಡಿ ಆಯಿತು ಅಂತ. ಇವತ್ತು ಇದ್ರ ಜೊತೆಗೆ ತಂದೂರಿ ರೊಟ್ಟಿನೂ ಸಹ ಮಾಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿತ್ತು. ಈ ರೆಸಿಪಿ ಮಾತ್ರ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಚಪಾತಿ ಹಾಗೆ ಒಂದೇ ಥರ ಪಲ್ಯ ಮೊಟ್ಟೆ ಗ್ರೇವಿ ಈ ಥರ ತಿಂದಿರ್ತೀವಿ. ಒಂದ್ಸರಿ ಏನಾದರೂ ನೀವು ಈ ಥರ ಗ್ರೇವಿ ಹಾಗೆ ಈ ಥರ ರೋಟಿನ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ನನಗಂದ್ರೂ ರೋಟಿ ನೋಡಿಬಿಟ್ಟು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಖುಷಿನೂ ಸಹ ಆಗುತ್ತಾಯಿತ್ತು, ಯಾಕಂದರೆ ಹೋಟೆಲಲ್ಲಿ ಮಾಡಿರೋ ಥರನೇ ಕಾಣಿಸ್ತಾಯಿತ್ತು. ಹಾಗಾಗಿ ಇನ್ನು ಇಲ್ಲಿ ಮೊಟ್ಟೆ ಗ್ರೇವಿ ಆದಮೇಲೆ ನಾನು ಏನೇನು ತೊಗೊಂಡಿರ್ತೀನಿ ನೋಡಿ ಐಟಮ್ಸ್ ಎಲ್ಲ ಅದನ್ನೆಲ್ಲ ನೀಟಾಗಿ ಆಗುತ್ತಲ್ವ. ಅಡುಗೆ ಆದಮೇಲೆ ಎಲ್ಲ ಒಂದೇ ಥರ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಅಡುಗೆ ಆದಮೇಲೆ ಅದನ್ನೆಲ್ಲ ನೀಟಾಗಿ ಅದಾದ್ರ ಜಾಗಕ್ಕೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ಅದಾದ್ರ ಜಾಗಕ್ಕೆ ಒರೆಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಸ್ಟೋವ್ನ ಒಂದು ಸ್ವಲ್ಪ ಜರುಗಿಸ್ಕೊಂಡ್ಬಿಟ್ಟಿರ್ತೀನಿ ಅಡುಗೆ ಮಾಡುವಾಗ, ಯಾಕಂದರೆ ನನಗೆ ಕ್ಯಾಮ್ರಾಗೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಈ ಜಾಗಕ್ಕೆ ಇಟ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಸ್ಟೋವ್ನ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಸ್ಕೊಂಡು ಅಡುಗೆ ಆದ ನಂತರ ಮತ್ತೆ ಸರಿಸ್ಕೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇಲ್ಲಿ ಅಡುಗೆನ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ರೋಟಿನೂ ಸಹ ಮಾಡ್ಕೋಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ರೈಸ್ ಬೇರೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮೊದಲಿಗೆ ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ರೈಸ್ಗೆ ನೆನೆಸಿಕ್ಕೊತಾ ಇದ್ದೀನಿ. ಈ ಥರ ಅಕ್ಕಿನ ನೆನೆಸೋದ್ರಿಂದ ರೈಸ್ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಹಾಗೆ ಉದ್ರಾಗಿ ಬರುತ್ತೆ. ಹಾಗಾಗಿ ಒಂದು 5ರಿಂದ 10 ನಿಮಿಷನಾದರೂ ರೈಸ್ನ ನೆನೆಸಿಕ್ಕೊತೀನಿ ನಾನು. ಅದಕ್ಕೋಸ್ಕರ ಇವತ್ತು ಸಹ ಇಲ್ಲಿ ಅಕ್ಕಿನ ತೊಳೆದು ನೆನೆಸಿಕ್ಕೊತಾ ಇದ್ದೆ. ಇನ್ನು ಅದಾದ ನಂತರ ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕಾಗಿತ್ತು. ಬೆಳಗ್ಗೆಯಿಂದ ಕ್ಲೀನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ, ಆಗಿರಲಿಲ್ಲ. ಇನ್ನು ಹೇಗೂ ಟೈಮ್ ಇತ್ತಲ್ವ, ಯಾಕಂದರೆ 7 ಗಂಟೆನಷ್ಟರಲ್ಲಿ ಇವತ್ತು ಅಡುಗೆ ಮುಗಿದ್ಬಿಡ್ತು. ಇನ್ನೆಂತ ರೋಟಿ ಒಂದು ಮಾಡೋದಿತ್ತು, ಇನ್ನೂ 1 ಅವರ್ ಟೈಮ್ ಇದೆಯಲ್ಲ ಅಂತೇಳಿ ಇಲ್ಲಿ ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಬೆಳಗ್ಗೆ ಹಾಗೆ ಸಂಜೆ ಟೈಮಲ್ಲಿ ಅಡುಗೆ ಮಾಡೋದ್ರಿಂದ ಗಡಿಬಿಡಿಯಲ್ಲಿ ಯಾವ ವಸ್ತು ತೊಗೊಂಡಿರ್ತೀವಿ ಆ ವಸ್ತುನ ಕರೆಕ್ಟಾಗಿ ಅದ್ರ ಜಾಗಕ್ಕೆ ಇಟ್ಟಿರೋದೇ ಇಲ್ಲ ನಾನಂದ್ರೂ. ಹಾಗಾಗಿ ಈ ಥರ ಫ್ರೀ ಸಿಕ್ಕಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮತ್ತೆ ನಾವು ಫ್ರಿಜ್ನ ಅರೇಂಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ವಾರದಿಂದ ನಾನು ಯಾವುದ್ಯಾವ್ದು ವಸ್ತು ತೊಗೊಂಡಿರ್ತೀನಿ ಅದನ್ನು ಕರೆಕ್ಟಾಗಿರೋಂಥ ಜಾಗಕ್ಕೆ ಇಟ್ಟಿರಲಿಲ್ಲ. ಫ್ರಿಜ್ ಡೋರ್ ತೆಗೆದ ತಕ್ಷಣವೇ ಒಂಥರ ಮೆಸ್ಸಿ ಅನ್ನಿಸ್ತಾ ಇರೋದು ಫ್ರಿಜ್ ಒಳಗಡೆ ಎಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹೇಗೂ ಫ್ರೀ ಇದ್ದೆ ಅಲ್ವಾ ಅಂತ ಹೇಳಿ ನೀಟಾಗಿ ಫ್ರಿಜ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರಿಜ್ ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಮಗೆ ಫ್ರಿಜ್ ಡೋರ್ ಓಪನ್ ಮಾಡಿದ ತಕ್ಷಣ ಒಂಥರ ಏನೋ ಖುಷಿ ಅನಿಸುತ್ತೆ. ಹಾಗಾಗಿ ಇವತ್ತು ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಂದು ಡಬಲ್ ಡೋರ್ ಫ್ರಿಜ್ ಇರೋದು, ಆದರೆ ಇವತ್ತು ಬರೀ ಸಿಂಗಲ್ ಡೋರ್ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇನ್ನು ಮೇಲ್ಗಡೆ ಫ್ರೀಝರ್ನ ಇನ್ನೊಂದ್ಸರಿ ಯಾವಾಗಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಕೆಳಗಡೆ ಡೋರಿಂದ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗ ಒಂದು 2 ದಿನದಿಂದ ಹಾಲು ಚೆಲ್ಬಿಟ್ಟಿದ್ದ, ಅದನ್ನು ಮೇಲೆ ಮಾತ್ರ ಒರೆಸ್ಕೊಂಡ್ಬಿಟ್ಟಿದ್ದೆ, ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಅದು ಹಾಗೆ ಬಿಟ್ಕೊಂಡ್ಬಿಟ್ರೆ ಸ್ಮೆಲ್ ಬರೋಕ್ಕೆ ಶುರು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇವತ್ತು ನೀಟಾಗಿ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡ್ಕೊಂಡ್ಬಿಡೋಣ ಅಂತೇಳಿ ಇಲ್ಲಿ ಡೀಪ್ ಕ್ಲೀನಿಂಗ್ನ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸೈಡಿಗೆ ಡೋರಲ್ಲೂ ಸಹ ಪ್ಲೇಸಸ್ ಇರುತ್ತೆ ನೋಡಿ, ಈ ಸಾಸ್ಗಳೆಲ್ಲ ಇಡೋಕ್ಕೆ ಹಾಗೆ ಚಾಕ್ಲೇಟೆಲ್ಲ ಇಡೋಕ್ಕೆ, ಅದನ್ನು ಸಹ ಇಲ್ಲಿ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಕ್ಲೀನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ತರಕಾರಿನೂ ಬೇರೆ ತೊಗೊಂಡು ಬಂದಿದ್ದೆ. ಬಾಕ್ಸ್ಗಳಿದ್ದಾವೆ ನನ್ನ ಹತ್ರ, ಆ ಬಾಕ್ಸಿಗೆಲ್ಲ ಸ್ಟೋರ್ ಮಾಡಿಬಿಟ್ಟು ಅದಾದ ಜಾಗಕ್ಕೆ ಇಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರಿಜ್ಜು. ಇನ್ನು ಅದಾದ ನಂತರ ನಾನು ಈ ಫ್ರಿಜ್ಜಲ್ಲಿ ಏನು ಜಾಸ್ತಿ ಏನೋ ಅಡುಗೆ ಐಟಮ್ಸ್ ಏನೂ ಇಡೋಕ್ಕೆ ಹೋಗೋದಿಲ್ಲ. ಅಂದರೆ ಸಾಂಬಾರು, ರೈಸು, ಈ ಥರ ಗೊಜ್ಜುಗಳು ಅದೇನು ಇಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವತ್ತೇ ನಾವು ಖಾಲಿ ಮಾಡೋದ್ರಿಂದ ಅದೇನು ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋಕ್ಕೇನು ಹೋಗೋದಿಲ್ಲ ನಾನು. ಈ ತರಕಾರಿ, ಹಾಲು, ಮೊಸರು, ಹಾಗೆ ಈ ಪನ್ನೀರು, ಚೀಸು ಈ ಥರದ್ದು ಏನಾದ್ರು ಇದ್ದರೆ ಮಾತ್ರ ನಾನು ಫ್ರಿಜ್ಜನ್ನ ಯೂಸ್ ಮಾಡ್ಕೊಳ್ಳೋದು. ರೈಸು ಹಾಗೆ ಸಾಂಬಾರು ಅದೆಲ್ಲ ಇಟ್ಕೊಂಡು ತಿನ್ನಬಾರ್ದು ಅಂತಲೂ ಹೇಳ್ತಾರೆ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಅದು ಯಾವುದೂ ಇಡೋಕ್ಕೆ ಹೋಗೋಲ್ಲ. ಗೋಧಿ ಹಿಟ್ಟರು ಸಹ ನಾನು ಇಡೋಕ್ಕೆ ಹೋಗೋಲ್ಲ. ಅಂದರೆ ಚಪಾತಿಗೆ ಹಿಟ್ಟು ಕಲಸಿಟ್ಟಿರ್ತೀವಿ ನೋಡಿ, ಅದನ್ನೇ ನಾನು ಇಟ್ಕೊಳ್ಳೋಕೆ ಹೋಗೋಲ್ಲ. ಇನ್ನು ದೋಸೆ ಮಾಡಿದಾಗ ಏನಾದರೂ ದೋಸೆ ಹಿಟ್ಟು ಜಾಸ್ತಿ ಇದ್ದಾಗ ಅದನ್ನು ಇಟ್ಕೊಂಡು ಮಾರನೇ ದಿನಕ್ಕೆ ಖಾಲಿ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ಅಷ್ಟೇ 2 ದಿನ 3 ದಿನದ ಥರವರೆಗೂ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಹೋಗೋಲ್ಲ. ಇನ್ನು ಅದೆಲ್ಲ ಆದ ನಂತರ ಇಲ್ಲಿ ನೀಟಾಗಿ ಬಾಕ್ಸ್ನ ಸಹ ಸ್ಟೋರೇಜ್ ಬಾಕ್ಸ್ ಏನಿತ್ತಲ್ಲ ಅದನ್ನು ಸಹ ಇಲ್ಲಿ ನೀಟಾಗಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ತಿಂಗಳಿಗೆ ಒಂದ್ಸರಿ ರೇಷನ್ ಮಾಡೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟನ್ನು ಬಾಕ್ಸಿಗೆ ಹಾಕ್ಕೊಂಡು ಇನ್ನು ಮಿಕ್ಕಿರೋಂತಹ ಕಾಳು ಅದೇನೇ ಇರುತ್ತಲ್ವ ಈ ಥರ ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಹೊರಗಡೆ ಇಡೋದ್ರಿಂದ ಹುಳ ಆಗಿಬಿಡುತ್ತೆ. ಹಾಗಾಗಿ ನಾನು ಹೊರಗಡೆ ಇಡೋಕ್ಕೆ ಹೋಗೋಲ್ಲ. ಮೊದಲಿಗೆ ಫ್ರಿಜ್ ಇಲ್ಲದೇ ಇರೋ ದಿನ ಎಲ್ಲ ನಾನು ಹೊರಗಡೆ ಇಡ್ತಿದ್ದೆ ಅಲ್ವಾ, ತುಂಬ ಹುಳ ಆಗಿಬಿಡೋದು. ಅವಾಗ ತುಂಬಾ ಬೇಜಾರಾಗಿಬಿಡೋದು. ಈ ರವೆ ಹಾಗೆ ಹೆಸರು ಕಾಳು, ಮಡಿಕೆ ಕಾಳು, ಹುರುಳಿ ಕಾಳು ಈ ಥರದಕ್ಕೆಲ್ಲ ಬೇಗ ಹುಳ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಯಾವಾಗ ಬೇಕು ಮತ್ತೆ ಬಾಕ್ಸಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ. ಅದೆಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು. ಇನ್ನು ಬಾಕ್ಸ್ ಎಲ್ಲ ನೀಟಾಗಿ ಅದಕ್ಕೆ ಅರೇಂಜ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಈ ಥರ ಲೆಮನ್ನ ಕಟ್ ಮಾಡಿ ಮೂಲೆಗೂ ಇಟ್ಕೊತೀನಿ. ಈ ಥರ ಮೂಲೆಗೆ ಇಟ್ಕೊಳ್ಳೋದ್ರಿಂದ ಫ್ರಿಜ್ ಡೋರ್ನ ಓಪನ್ ಮಾಡಿದಾಗ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಅದೇನೂ ಬರೋದಿಲ್ಲ. ಹಾಗಾಗಿ ಒಂಚೂರು ಲೆಮನ್ನಿಗೆ ಒಂದು ಸ್ವಲ್ಪ ಸೋಡಾನ ಹಾಕ್ಬಿಟ್ಟು ಇಲ್ಲಿ ಮೂಲೆಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ. ಹಾಗೆ ನೋಡೋದಕ್ಕೊಂಥರ ಖುಷಿಯಾಗುತ್ತೆ ನೋಡಿ. ನೀಟಾಗಿ ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಆದಮೇಲೆ ಫ್ರಿಜ್ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಮೊದಲಿಗೆ ನನಗೆ ಫ್ರಿಜ್ ಡೋರ್ ತೆಗೆಯೋದಕ್ಕೆ ಒಂಥರ ಅನಿಸೋದು, ಯಾಕಂದರೆ ಎಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಫ್ರಿಜ್ಜೆಲ್ಲ ಕ್ಲೀನಿಂಗ್ ಆದ ನಂತರ ಇನ್ನು ಅಡುಗೆ ಮನೆಗೆ ಬಂದ್ಬಿಟ್ಟು ಇನ್ನು ಮಿಕ್ಕಿರುವಂತಹ ರೋಟಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ರೋಟಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ರೋಟಿಗೆ ನಾನು ಒಂದು 8 ರೋಟಿನ ಮಾಡ್ಕೊತಾ ಇದ್ದೀನಿ. ತಂದೂರಿ ರೋಟಿನ ನಾವು 4 ಜನ ಅಲ್ವಾ, 4 ಜನಕ್ಕೆ 2 ಅಂತ ಇಲ್ಲಿ ಮಾಡ್ಕೊತಾ ಇದ್ದೀವಿ. ಒಬ್ರೊಬ್ರು 2 ತಿನ್ನೋದಕ್ಕೇ ಸಾಕಾಗುತ್ತೆ. ಇನ್ನು ಜಾಸ್ತಿ ತಿಂತೀವಿ ಅಂದರೆ ಆಗೋದಿಲ್ಲ. ಯಾಕಂದರೆ ಚಪಾತಿ ಅಲ್ವಲ್ಲ, ಇದು ಚಪಾತಿಗೆ ನಾವು ಸ್ವಲ್ಪ ದಪ್ಪದಾಗಿರುತ್ತೆ. ಹಾಗಾಗಿ 2 ಅಂತ ಲೆಕ್ಕ ಇಟ್ಕೊಂಡು ಇಲ್ಲಿ 2 ರೋಟಿನ ಮಾಡ್ಕೊತಾ ಇದ್ದೆ. ಒಂದೇ ಸರಿಕೆ ಈ ಥರ ಲಟ್ಟಿಸಿ ಇಟ್ಕೊಂಡ್ಬಿಟ್ರೆ ನನಗೆ ಬೇಯಿಸೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ರೋಟಿನೂ ಒಂದೇ ಸರಿ ಲಟ್ಟಿಸಿ ಇಟ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ತವನ ಬಿಸಿಗೆ ಇಟ್ಕೊಂಡು ನೀಟಾಗಿ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಸುಲಭ ಈ ರೋಟಿ ಮಾಡೋದು. ನೀವು ಒಂದ್ಸರಿ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರ ಈ ರೋಟಿನ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡಿರುವಂತಹ ರೆಸಿಪಿನ ನೀವು ಸಹ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮದು ಒಂದು ಸಬ್ಸ್ಕ್ರೈಬು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.